ಯವ್ವ 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 ಇವು ನೀರು ಕಾಸಿ ಏಟೋತಾತಿ ಎಲ್ಲಿ ಹೋಗ್ಯಾರ ಏನು ನೋಡು ಎಲ್ಲ ನೀರು ತಣ್ಣಗಾಗಂಗಿಲ್ಲ ಅವು ತಗ ಕಟ್ಟಿಗೆ ಯಾರಸ್ಕೊಂಬಂದು ಬೆಳಿಗ್ಗೆನ ಎದ್ದು ಒಲಿ ಹಚ್ಚಿ ತಂಡ್ಯಾಗ ಬಿಸಿನೀರು ಕಾಯಿಸಿ ಜಳಕ ಮಾಡಕ್ ಒಲ್ಲೆ ಅಂದು ಓಡೋಕಟ್ ನೋಡಿ ಇವು ರೀ ಎಲ್ಲೋಗಿರಿ ಬರ್ರಿ ಈ ಬಕೆಟ್ ತಗೋ ಬರ್ರಿ ಲಗು ಲಗುನ. ಹೂ ಯಪ್ಪ ನಾವಲ್ಲೇ ಈ ತಂಡ್ಯಾಗ ಜಳಕ ಮಾಡಕ್ ನಾವಲ್ಯ. ಒಲ್ಲೆ ಜಳಕ ಮಾಡಕ ಎದಕ್ರಿ ಏನ್ ಥಂಡಿದಿ ಆಗ್ಲೇ 9:30 ಆಗೈತಿ ಥಂಡಿ ಅಂತ. 9:30 ಅಲ್ಲ 10:30 ಆದ್ರೂ ಇವತ್ತು ನಾ ಜಳಕನ ಮಾಡಂಗಿಲ್ಲ. ಹಂಗ ಹೋಗ್ಬಿಡ್ತೀನಿ ಕೆಲ್ಸಕ್ಕ. ಬೇರೆ ಯಾರು ಬೇಕಂತಾನೆ ಒಟ್ಟು ಬಿಸಿನೀರನ್ಯಾಗನ ಮುಖ ತಕೊಂಡು ಹೋಗ್ಬಿಡ್ತಾನಿ. ಇಂಥ ತಂಡ್ಯಾಗ ದಿನ ಯಾರು ಜಳಕ ಮಾಡ್ತಾರ? ಇವ ನಾನ್ಗರ ಆಗಂಗಿಲ್ಲ, ನಿನ್ನಗೆ ಹೇಳಾಕ ಹೋಗ್ಬಿಡ. ಹಣೆ ಬಾರ್ ಗಣೇಶ ಚೌತಿ ಅಲ್ಲ ಜಳಕ ಮಾಡಂಗಿಲ್ಲ ಅಂದ್ರ ಮೊದ್ಲ ಹೇಳಾಕ ಬರ್ತೇನಿಲ್ಲ. ನಾನ್ ನೀರ ಕಾಯಿಸ್ತಿದ್ದಿದ್ದಿಲ್ಲ. ನಿನ್ನ ಮಗನ ಒಲ್ಲೆ ಅಂತ ಅವನು ಹೋದಾಗ್ಲೇ ಸಾಲಿಗ ಅತ್ತಿಯರ್ ಜಳಕ ಆತು, ಅವ್ರು ಗುಡಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಈಗ ನಂದು ಜಳಕ ಆತು, ಈಗ ನಿಮಗ್ ಕಾಸೇನಿ. ಬರೀ ಇಂತವ ನೋಡ್ರಿ ನಿಮ್ಮವರ ಕೆಲಸ. ಈಗ ನಾನು ನೀರ್ ಕಾಸೇ ಬಿಟ್ಟಾನಿ, ಈಗ ನೀವು ಜಳಕ ಮಾಡಕ ಬೇಕು. ಏ ಹೋಗು, ನೀ ನೀರ್ ಕಾಸಿದ್ರ ನಾ ಏನ್ ಮಾಡ್ಲಿ? ನೀ ನೀರ್ ಕಾಸಿ ಅಂತ ನಾನ್ ಜಳಕ ಮಾಡ್ಬಿಡ್ಬೇಕು. ಇಂಥ ತಂಡ್ಯಾಗ ಆಗಂಗಿಲ್ಲ. ಲೇ 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 ರೇಷ್ಮಿ, ನಿನಗೂ ಓಟರ ಗಂಡನ ಕಾಜಿ ಐತಿನ್ಲೇ. ಗಂಡನ ಪ್ರೀತಿ ಐತೇನೋ? ಇಲ್ಲ ನಿನಗ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತೀನಿ. ಯಾಕ್ರಿ ಹಂಗ ಹೇಳ್ತಾರಿ? ಯಾಕ್ರಿ ಅಂತಿಲ್ಲ ಮತ್ತ ಇಂಥ ತಂಡ್ಯಾಗ ಗಂಡಗ ಜಳಕ ಮಾಡು ಅಂತ ಜೀವ ತಿಂತಿಯಲ್ಲ. ಅದಕ್ಕ ನೀ ನನಗ ಜೀವನ ಮಾಡಂಗಿಲ್ಲ. ಹೌದೌದು. ಬೆಳಿಗ್ಗೆನ ನಸಗ್ನಾಗ ಎದ್ದು ಕಸ ಮುಸ್ರಿ ಬಾಂಡೆ ಕಲ್ಲು ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿ ನಿಮಗ್ ನಾಷ್ಟಾ ಮಾಡಿ ನಿಮ್ಮಗ್ ರೆಡಿ ಮಾಡಿ ಸಾಲಿ ಕಳ್ಸಿನಲ್ಲ. ನಾನೇನ್ ಮನುಷ್ಯಳ ದಿನ ಏನ್ ದನ ದಿನ ಜಳಕ ಮಾಡಂದ್ರೆ ಪ್ರೀತಿ ಇಲ್ಲ ಅಂತ. ಅವ್ವ 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 ನಾನು ನಿಮ್ಮ ಮನಿಗ ಮದ್ವೆ ಆಗಿ ಬಂದಿನಲ್ಲ, ಕೆಲಸದಾಕಿ ಯಾಕೆ ಬಂದೆ ನಾನು? ನಿಮ್ ಎಂತಿ ಅನ್ನ ಪಟ್ಟ ಅಷ್ಟ. ಅದು ಬಿಟ್ರ ಕೆಲಸದಾಕಿ ಅನ್ನಕ್ ಆಗಂಗಿಲ್ಲಲ್ಲ. ಅದಕ್ಕೆ ಎಂಟಿಯನ್ನ ಹೆಸರಿಟ್ಟಿರ್ ನೀವು. ಕಸ ಮಾಡ್ ಬುಸ್ರಿ ಮಾಡ್ ಅದು ಮಾಡಿ ಇದು ಮಾಡಿ ರೊಟ್ಟಿ ಬಡಿ. ಮನಿಗ್ 4 ಮಂದಿ ಬಂದ್ರ ರೊಟ್ಟಿ ಬಡಿ. ಹೊರಗ ಬುತ್ತಿ ಕಟ್ಕೊಂಡು ಹೊಂಟಿವಿ ರೊಟ್ಟಿ ಬಡಿ. ಯಾಕ ಆರಾಮನ್ಸ್ವಲ್ತು ರೊಟ್ಟಿ ಬಡಿ. ಅಯ್ಯ ಬಾಜು ಮನಿದಾಕಿ ಬಂದಾಳ, ಆಕಿಗೆ 1 2 ರೊಟ್ಟಿ ಹಚ್ಚ ರೊಟ್ಟಿ ಬಡಿ. ಇದ ರೊಟ್ಟಿ ಬಡಿ. ಇದ ಮನಿ ಕೆಲಸ ಮತ್ತೇನೈತಿ? ಇವ ನಾವಲ್ಲಿ ಚಾಲು ಆತಿಕಿ ಕೀರ್ತನ. ಬೆಳಿಗ್ಗೆ ಎದ್ರ ಸಾಕು ಎಲ್ಲರ ಮನ್ಯಾಗ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಹಾಡ ಹಾಡಿದ್ರ ನಮ್ಮ ಮನ್ಯಾಗ ನಮ್ಮ ರೇಷ್ಮೆ ಇದ ಗೋಳು. ನಾ ಕೆಲಸದಾಕಿ, ನಾ ಬಾಂಡೆ ಮಾಡ್ತೀನಿ, ನಾ ಮುಸ್ರಿ ಮಾಡ್ತೀನಿ ಇದ್ದ ಹೇಳ್ತಾಳ ದಿನ ಎದ್ದು ವಟ 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 ಸುಮ್ಕ ಜಳಕ ಮಾಡಿ ಹೋಗುದ ವಾಸಿ. ಅಯ್ಯೋ ರೇಷ್ಮು ಯಾಕ ಸಿಟ್ಟಾಗ್ತಿ? ಕೆಲಸದಕ್ಕೆಲ್ಲ ನೀನು ಕೆಲಸದಕ್ಕೆಲ್ಲ ಹಂಗಿಲ್ಲ ಅನ್ಬೇಡ. ನೀನು ಡಾರ್ಲಿಂಗ್, ನನ್ನ ಡಾರ್ಲಿಂಗ್ ನೀನು. ಈಗೇನು ನೀನು ಬಿಸಿನೀರ್ ಕಾಯಿಸಿಲ್ಲ, ಆ ಬಿಸಿನೀರ್ನ ನಾನ್ ಜಳಕ ಮಾಡ್ಬೇಕಷ್ಟ ಅಲ್ಲ, ಆತಗು ಜಳಕ ಮಾಡ್ತೀನಿ. ನೀನ್ ನಕ್ಕೊಂತಿರು ಕುಲು ಅನ್ಕೊಂತಿರು. ನಾನಿಷ್ಟು ವಟ ವಟ ಮಾಡ್ಲಿಲ್ಲ ಅಂದ್ರ ಅವೆಲ್ಲ ನೀರು ವೇಸ್ಟ್ ಆಗ್ಬಿಡ್ತಿತ್ತು. ಅಲ್ಲ ನಾಳಿಗ ಒಲಿ ಹಚ್ಚಕ ಏನ್ ಮಾಡ್ಲಿ? ಅಲ್ಲ ಕಟ್ಟಿಗೆ ಒಂದು ಖಾಲಿ ಆಗ್ಬಿಟ್ಟವು, ಕಟ್ಟಿಗೆ ಆರ್ಸಕ್ರ ಹೋಗ್ಬೇಕು. ಅಯ್ಯ ರೇಷ್ಮಕ್ಕ ನೀ ಇಲ್ಲದೇನೋ? ನಾ ಅವಾಗಿಂದನ ನಿನಗ ಮುಂಚೆ ಬಗಲ್ದಾಗ ನೋಡ್ಕೊಂತೀನಿ, ನೀ ಇತ್ತಲ್ದಾಗದೇನೋ. ಅಲ್ಲ ಯಾಕೆ ಬರ್ಲಿಲ್ಲ ನಾನು ಬಂದು ನೋಡಿತ್ತ ಕಡೆ. ಅಯ್ಯ ಬಾರಜಿ ಅಕ್ಕ, ಇದೇನಿದು ಕೈಯಾಗಿ ಇಡ್ಲಿ ಚಟ್ನಿ ಸಾಂಬಾರ್ ತಂದ್ಬಿಟ್ಟಿ? ಏನ್ ಸ್ಪೆಷಲು? ಸ್ಪೆಷಲ್ ಏನಿಲ್ವಾ, ಹಂಗ ತಿನ್ಬೇಕು ಅನ್ಸಕುಂತಿತ್ತ, ಅದಕ್ಕೆ ಮಾಡಿದ್ನಿ. ಹಂಗ ನೀನು ಮಾಡ್ದಾಗ ನಂಗೆ ಕೊಟ್ಟಿರ್ತಿಲ್ಲ, ಅದಕ್ಕೆ ನಿಂಗೂ ಕೊಟ್ಟು ಹೋಗುನು ಅಂತ ಬನ್ನಿ. ಇದು ನಿಂದ ತಾಟ ಅವಾಗ ಕೊಟ್ಟು ಹೋಗಿದ್ದಿಲ್ಲ, ಅದ ತಗೋರ. ಯಾಕ ಏನಿವು ಮಲಗಿ ಹೂ ಅದಂಗಾಗಿ ಅಲ್ವಾ? ಇಡ್ಲಿ ನೀವು ಭಾರಿ ಮಸ್ತ್ ಆಗ್ಯಾವ. ಏನ್ ಹಾಕಿ ಇದ್ರಾಗ? ನೀ ಹೆಂಗ್ ಮಾಡ್ತೀನಿ ನಾನು ಹಂಗ ಮಾಡೇನ್ ಬಿಡ, ಏನು ಹಾಕಿಲ್ಲ. ಪಿಸರಿ ಹೇಳಕ್ ಒಲ್ಲೆ ಅಂತಾಳ ಹಂಗ. ನಮ್ಮನ್ಯಾಗ ಏನಾರ ಓಟು ರುಚಿಯಾಗಿರ್ಬೇಕು ಅಡಿಗೆ. ಅಯ್ಯೋ ಏನ್ ಹಾಕಿ ಮಾಡಿ ಹೆಂಗ್ ಮಾಡಿ ಅಂತ ಕೆದಕಿ ಕೇಳಿ ತಾನು ಮಾಡಕ್ ಹೋಗ್ತಾಳ. ನಾನು ಓಟ್ ಇಡ್ಲಿ ಯಾಕ ಮೆತೋಗ ಚಲೋ ಆಗ್ಯಾವಲ್ಲ, ಏನ್ ಹಾಕಿ ಅಂತ ಹೇಳಿದ್ರ ಏನು ಇಲ್ಲೋ ಅಂದ್ಬಿಡ್ತಾಳ ಬೇಂಡ್ಲಿ. ಮತ್ತ ನಾನು ಕಲ್ಕೊಂಡು ಆಕಿ ನಂಗ ಇಡ್ಲಿ ಮಾಡಿಬಿಟ್ರ ಭಾಳ ಹೊಲಸದಾಳಿಕಿ ನಮ್ ಜೈ. ಚಲೋ ಮಾಡಿ ತಗೋರವ ಇಡ್ಲಿನ, ಭಾಳ ಚಲೋ ಮಾಡಿ. ಅನ್ನಂಗ ಇದು ಹತ್ತಿ ಕಟ್ಟಿಗೆ ಅವು ಇವು ಕಟ್ಟಿಗೆ ಆರ್ಸಕ್ ಹೋಗುನೇನು? ಹೊಲದ ಕಡೆ ಅತ್ತಾಗ ಇತ್ತಾಗ ಇವ ಮನ್ಯಾಗ ಕಟ್ಟಿಗೆ ಇಲ್ದಂಗ ಆಗ್ಬಿಟ್ಟೈತಿ. 1 ತಿಂಗ್ಳಾತಿ ನಾವು ಕಟ್ಟಿಗೆ ಆರ್ಸ್ಕೊಂಬಂದು ಇಲ್ಲಿ ಮಠ ಮಾಡೇನು ನಾನು. ಅದ್ರಾಗ ರೊಟ್ಟಿನೂ ಅದ್ರಾಗ ಮಾಡ್ತೀನ, ಮತ್ತೆ ಬಿಸಿನೀರು ಅದ್ರಾಗ ಕಾಸ್ತೇನೆ. ಅದು ಓಟು ಗ್ಯಾಸ್ ಐತಿ, ಅದ್ರಾಗ ಓಟು ಚಾ, ಅದು ಅನ್ನ, ಒಟೋಟು ಏನೇನಾರ ಮಾಡ್ಕೊಂತೀನವ. ಜಾಸ್ತಿ ವಾಪರ್ಸಂಗಿಲ್ಲ, ಗ್ಯಾಸ್ ರೊಕ್ಕ ಬೇಕಲ್ವಾ ಮತ್ತ. ಹೌದಕ್ಕ ನೀ ಹೇಳುದೇನು ಬರಬ್ರಿ ಬಿಡು. ನಮ್ಮನ್ಯಾಗೂ ಕಟಿ ಖಾಲಿಯಾಗಿ 2 ದಿನ ಆಗ್ಯಾವು. ನಾನು ಹೇಳ್ಬೇಕನ್ನಿ ಹಂಗ ಬಿಜಾಪುರಿಗೆ ಹೋದ್ವಲ್ಲ, ಹೇಳಕ್ ಆಗ್ಲಿಲ್ಲ. ಅನ್ನಂಗ ನಾಳೆ ಶುಕ್ರವಾರ ಐತಿ. ನಾಳೆ ಶುಕ್ರವಾರ, ಅದ್ರಾಗ ಮೊದ್ಲಾಗಿ ಅಮಾಸಿ ಬಂದತಿ. ಏನ್ ಕಟ್ಟಿಗೆ ಆರ್ಸಕ್ ಹೋಗ್ತಿದಿ? ಬ್ಯಾಡ್ವಾ, ರಾವಕ್ಕೈತಿ. ಅದ್ರಾಗ ಊರಾಚಿಗ ಉಂಚಿ ಮರ ಇಲ್ಲನು, ಅದ್ರಾಗ ಅಮಾಸಿಗೊಮ್ಮೆ ದೇವು ಬರ್ತಾವಂತ. ನನ್ನ ಗಂಡ ನಮ್ಮ ಅತ್ತಿ ಹೇಳ್ತಿದ್ರು. ನಿಮ್ಮ ಅತ್ತಿ ಹೇಳಿಲ್ಲ ನಿನಗ? ಇವ್ವ ಹೌದವಾ, ದೇವು ಬರ್ತಿದ್ವಂತ. ಯಾಕೆ ಬೇಕು? ಅಯ್ಯ ಏನದ ದೇವ, ಯಾರಿಗ್ ಬಿಡ್ಕೊತು ಎಲ್ಲಿ? ಅಯ್ಯೋ ನಂಗೆ ಗೊತ್ತಿಲ್ಲಲ್ಲ ಈ ವಿಷಯ. ಅಯ್ಯ ಸುಧಕ್ಕ ಈಗ ಬಂದೆ ನೀನು. ಏನಿಲ್ವಾ ನಾಳೆ ಅಮಾಸಿಲ್ಲ, ಶುಕ್ರವಾರ ಒಂದು ಅದ ಊರಾಜ್ಗ ಕಡಿಗೆ ಆರ್ಸಕ್ ಹೋಗುನು ಅಂದ್ಲ ರೇಷ್ಮಕ್ಕ. ಬ್ಯಾಡವಾ ಅಮಾಸಿ, ಬೇಕಂದ್ರೆ ಇನ್ನೊಮ್ಮೆ ನೋಡ್ಕೊಂಡು ಹೋಗುನು. ಈಗ ಸದ್ಯಕ್ಕೆ ಬೇಡ, ಮುಂಚೆ ಗಿಡದಾಗ ದೇವ್ ಇರ್ತಾವು ಅಂತ ಹೇಳಕ್ ಕುಂತಿದ್ನಿ. ನೀ ಬಂದಿ ದೇವ್ವ ಅಂತ ಚೀರಾಡಕ್ ಕುಂತೀವ. ಓ ಹಂಗೇನು? ಅಲ್ಲ ನಂಗೂ ಗೊತ್ತಿಲ್ಲ ಬಿಡು ಇಂಥ ಎಲ್ಲ ವಿಚಾರ. ಇವ ಜಯಕ ನಿಂಗೆ ಎಲ್ಲ ಗೊತ್ತಿರ್ತಾವ ಬಿಡು ಊರಾಗಿನ ಸುದ್ದಿ. ಹೂನ ಒಂಥರ ಟಿವಿ ನೈನ್ ಇದ್ದಂಗ ನಮ್ ಜಯಕ. ಅವ್ವ ಏನ ರೇಷ್ಮಕ್ಕ ಇವು ಭಾರಿ ಮಸ್ತ್ ಇಡ್ಲಿ ಮಾಡ್ಬಿಟ್ಟಿಯಲ್ಲ.
ಇಡ್ಲಿ ಮಾಡಿ ಇವತ್ತು ಹೊಸ ಇಡ್ಲಿ ಪಾತ್ರೆ ತಗೊಂಡಿದ್ದಿಲ್ಲ ಅದ್ರಾಗ ಮಾಡಿಯೇನು? ಇಲ್ಲಪ್ಪ ಇಲ್ಲ, ನಾನು ಮಾಡಿದ್ದಲ್ಲ ಇದು. ಏನೋ ಇವತ್ತು ಜೇಕ ಇಡ್ಲಿ ಮಾಡ್ಯಾಳಂತ ಓಟ ತಿನ್ ನೋಡು ಅಂತ ನನ್ ತಂತು ಕೊಟ್ಟಾಳ ಅಷ್ಟ. ಹಣೆ ಬಾರ್ಗಣಿ ಚೌತಿ. ನಾನ್ ನೋಡಿದ್ರೆ ಈಗ ಇಡ್ಲಿ ತಂದು ಕೊಟ್ಟೇ ಇಲ್ಲ ಸುದಕ್ಕಗ. ಪಾಪಾಕಿನ ಮನೆ ನನಗ ಪಡ್ಡು ಕೊಟ್ಟಿಲ್ಲ, ಅದು ತಾಟ ಹಂಗೈತಿ. ನನಗೆ ಇಡ್ಲಿ ಕಮ್ಮಿ ಬೀಳ್ತಾವಲ್ಲ ಅನ್ನೋ ಸಂಬಂಧ ಆಕಿ ಕೊಡ್ಲಿಲ್ಲ. ರೇಷ್ಮಿಗೆ ತಂದು ಕೊಟ್ಟನಿ. ಈಗ ರೇಷ್ಮಿ ಬತ್ತಿ ಇಟ್ಟ ಬಿಟ್ಲಲ್ಲ ಬರಬ್ಬರಿ. ಏನು ಮಾಡ್ಬೇಕು? ಆಕಿ ಕೊಟ್ಟು ನೈಸ್ ಮಾಡಿ ಆಕಿ ಒಂದು 2 ಇಡ್ಲಿ ಹಾಕಿ ಕೊಡಕ್ಕೆ ಬೇಕೀಗ. ಆಮೇಲೆ ಈಕಿ ಸುದಿನೂ ನಂಗೆ ಏನೇನು ಕೊಡಂಗಿಲ್ಲ. ಅದು ಇದು ಓಟು ಆಟು ಕೊಡ್ತಿರ್ತಾಳ. ಅವಾಗವಾಗ ಏನೇನಾರ ಮಾಡಿದ್ದು ಆಮೇಲೆ ಎಲ್ಲ ಬಂದ್ ಮಾಡ್ಬಿಡ್ತಾ. ಸುಮ್ಕ ಕೊಟ್ಟು ಬಿಡ್ಬೇಕು. ನಾನು ನಿಮ್ಮ ಮನೆಯಿಂದನೇ ಬಂದಿ ನೋಡು. ಇಲ್ಲ ನೀ ಇದ್ದಿದ್ದೇ ಇಲ್ಲಲ್ಲ, ಬಾಗ್ಲ ಹಾಕಿದ್ದಿತ್ತು. ಎಲ್ಲೋಗಿದ್ದಿ? ಅಲ್ಲ ನಿನಗ ಇಡ್ಲಿ ಕೊಟ್ಟ ಆಮೇಲೆ ರೇಷ್ಮಕ್ಕ ಕೊಡ್ಬೇಕು ಅಂತ ಮಾಡಿದ್ನಿ. ಅಲ್ಲ ನೀ ಇದ್ದಿದ್ದಿಲ್ಲಲ್ಲ, ಅದಕ್ಕ ನಾನು ಇಲ್ಲಿ ಬನ್ನಿ. ಡವ್ ಏನ ಎಲ್ಲೋಗಿದ್ದಿ? ಅದು ಎಲ್ಲಿ ಇಲ್ವಾ, ಮನ್ಯಾಗ ಇದ್ನಿ. ನೀನ ಬರಬರಿ ನೋಡಿಲ್ಲ ಅನ್ನಿಸ್ತತಿ. ಹೌದೇನ? ಬಾರಿ ಮನೆಗೆ ಹೋಗ್ಬಿಡು ಬಾ. ಅಲ್ಲಿ ಕುಂತು ಆರಾಮ ನಾಷ್ಟ ಮಾಡು, ಆಮೇಲೆ ಚಾ ಕುಡಿ, ಕುಂತು ಮಾತಾಡೋನು. ಅಯ್ಯ ಅಷ್ಟೆಲ್ಲ ತ್ರಾಸ ಬೇಡ. ನಂದಾಗ್ಲೇ ನಾಷ್ಟ ಆಗೈತ್ವಾ. ಬೆಳಿಗ್ಗೆ ಎಷ್ಟು 8:30 ಆಗೈತೆ ನನ್ನ ನಾಷ್ಟ. ಯಾಕೆ ಇವತ್ತು ನನ್ನ ಗಂಡ ಲಗುನ ಹೋಗ್ಬೇಕು, ಓಟು ಪ್ಯಾಟ್ಯಾಗ ಅರ್ಜೆಂಟ್ ಕೆಲಸ ಐತಿ, ಓಟ್ ರೊಕ್ಕ ಬರವಾದವು ಅಂತ ಹೋಗ್ಬಿಟ್ರವಾ. ಮತ್ತೆ ಬಿಸಿ ಬಿಸಿ ನಿನ್ನೆ ಉಳಿದಿದ್ದ ಅನ್ನಿತ್ತ, ಅದ ಬಿಸಿ ಬಿಸಿ ಚಿತ್ರಾನ್ನ ಮಾಡ್ಕೊಂಡು ತಿಂದ್ಬಿಟ್ರಿವಾ. ಏನೋ ಅನ್ಕ ಬೇಡ ಮತ್ತ ಬ್ಯಾಡ ಅನ್ನಿ ಅಂದ. ನಾನು ಯಾಕೆ ಏನಾರ ಅನ್ಕಲಿ? ವೈದ್ಯ ಹೇಳಿದ್ದು ಹಲುವನ್ನ, ರೋಗಿ ಬಯಸಿದ್ದು ಹಲುವನ್ನ. ಏನ್ ಮಾಡ್ಬೇಕು ಮತ್ತೆ ಊಟ ಮಾಡಿ ಅಂತೀಯಲ್ಲ, ಇನ್ನೊಮ್ಮೆ ಏನಾರ ಮಾಡ್ದಾಗ ಕೊಡ್ತೀನಿ ತಗ. ಲಗ್ನ ಕೊಟ್ಬಿಡ್ತೇನೆ. ಹಂಗ ಮಾಡು. ಅನಂಗ ನಿನ್ನೆ ಸೀರೆ ಇಸ್ಕತೀನಿ ಅಂತ ಬಂದಿ ನಮ್ಮನಿಗ ಇಸ್ಕೊಂಡು ಹೋಗ್ಲೇ ಇಲ್ಲ. ಬಾಜು ಮನಿ ಕಲ್ಲ ಕೂಟ ಮಾತಾಡ್ಕೋತ ನಿಂತಿ, ಹಂಗ ಹೋಗ್ಬಿಟ್ಟಿ. ಎದಕ ಹೋಗ್ ಬಂದೇನು? ಇವತ್ತಲ್ಲೇನ ಫಂಕ್ಷನ್? ಇಲ್ಲ ಇವತ್ತಿಲ್ಲ ಫಂಕ್ಷನ್, ನಾಳೆ ಐತಿ. ನಾಳೆನ ಹೋಗುದು. ನಾಳೆ ಅಂದ್ರ ಐತಿಹಾರ ಐತಿ. ನಾನು ಕಂತ್ ಪಿಚ್ ಮಾಡ್ಕೊಂಡ್ಬಿಟ್ಟಿನಿ. ನಾಳೆನ ಐತಿ ಅನ್ಕೊಂಡು ಅಮಾಸಿ ಮುಂದಿನ ದಿನ ಮಾಡಂಗಿಲ್ಲ ಅಂತ. ಎಬ್ಸುದು ಅಂತವೆಲ್ಲ ಅಮಾಸಿ ಐತಲ್ಲ ಇವತ್ತು ಶುಕ್ರವಾರ. ಅದಕ್ಕ ಎಲ್ಲ ಸೀರೆ ಐತ್ವಾರನ ಕುರಿ ಊಟ ಹಾಕಿಸ್ತಾರಂತ. ಅದಕ್ಕ ಚಲೋ ಆತ್ ಬಿಡು ಅಂದ ಸೀರೆ ತಗೊಂಡು ಹೋಗ್ಲಿಲ್ಲವ. ಮತ್ತೆ ಯಾಕ 4-5 ದಿನ ನಿನ್ ಸೀರೆ ಇಟ್ಕೊಂಡು ಕುಂದ್ರೋದು? ಹೌದನು, ನಾನು ಯಾಕ ಸೀರೆ ಕೇಳೇ ಇಲ್ಲಲ್ಲ ಅನ್ಕಣಿ. ಆತ್ ತಗೋರವ. ಇಲ್ಲ ಶನಿವಾರ ಬಂದು ಇಸ್ಕೊಂಡು ಹೋಗ್ತಾನಿ. ಹಂಗ ಮಾಡು. ಇವ ನಾನ್ ಬರ್ತೀನಿ ತಗೋರವ. ಅವು ಇಡ್ಲಿ ಪಾತ್ರೆ ಎಲ್ಲ ಬಾಂಡೆ ತಿಕ್ಬೇಕು ಅಂತ ಹೊರಗೆ ಇಟ್ಟು ಬಂದಿನಿ. ಆಮೇಲೆ ಇದು ಒಣಗಿ ಕಲ್ಲಾಗ್ಬಿಡ್ತಾವ, ತಿಕ್ಕಾಗಂಗಿಲ್ಲ, ಶೆಟದ್ ಬಿಡ್ತಾವ ಎಲ್ಲ ಬಾಂಡೆ. ಶಕ್ತಿ ಆಗಿದ್ರ ತಿಕ್ಕಾಗಂಗಿಲ್ಲವ. ಕೈಗೆಲ್ಲ ಒಂಥರ ಅಂಟದಂಗ ಆಗ್ತೈತಿ, ಒಮ್ಮೆ ಕೆರ್ದಂಗ ಆಕೈತಿ. ಆತ್ ತಗೋರವ, ನಾ ಬರ್ತಾನಿ. ಹೋಗಿ ಬಿಟ್ಲೇನ್ ನಮ್ ಜಯಕ್ಕ? ಅಲ್ಲ ಒಂದ ಇಡ್ಲಿ ತಿನ್ ನೋಡ ಸುದಕ್ಕ. ಅಯ್ಯ ನಿನಗ್ ತಂದು ಕೊಟ್ಟ, ನೀನ ತಿನ್ನಯ್ಯವ ರೇಷ್ಮಕ್ಕ, ನಾನು ಯಾಕೆ ತಿನ್ಲಿ? ಅಲ್ಲ ಕೊಡಂಗಿದ್ರ ಸುಬ್ಬಿ ನನಗ ಮೊದ್ಲ ಕೊಡ್ತಿದ್ಲಕಿ. ನನ್ನ ಮನ್ಯಾಗ ದಿನ ಇವತ್ತು ಎಲ್ಲೂ ಹೋಗಿಲ್ಲ, ಸುಳ್ಳ ಹೇಳ್ತಾ ನೋಡು. ನಿಮ್ಮ ಮನೆ ಬಾಗ್ಲ ಹಾಕಿತ್ತು ಅಂತ ಕೊಡಾಕಿ ಹಿಂಗೆಲ್ಲ ನೆವ ಹೇಳಂಗಿಲ್ಲ. ಅದಕ್ಕೆ ನಾನು ನಾಷ್ಟ ಆಗೈತಿ ಅಂತ ಹೇಳಿದ್ದಕ್ಕೀಗ. ಈಗ ಹೋಗಿ ಮಾಡ್ಬೇಕವ ನಾನು ನಾಷ್ಟ. ಚಿತ್ರಾನ್ನ ಮಾಡಿರ್ತಾನಿ. ಇದು ನನ್ನ ಗಂಡ ಅರ್ಜೆಂಟ್ ಮಾಡ್ತೈತಿ ಒಂದ್ ಬರ ಬೆಳಿಗ್ಗೆನ. ಅದಕ್ಕೆ ನನ್ನ ನಾಷ್ಟ ಆಗ್ಲಿಲ್ಲ. ಹಂಗ ನೀವು ಮಾತಾಡ್ಕೊಂಡು ನಿಂತಿದ್ರಲ್ಲ, ಹಂಗ ಬನ್ನಿ ನಾನು. ತಗೋರವ, ನಾನು ಬರ್ತಾನಿ. ತಗೋರವ ಹೋಗ್ಬಾ. ನಾನು ನನ್ನ ಗಂಡಿಗೆ ಓಟು ನಾಷ್ಟ ಕೊಡ್ಬೇಕು. ಇಡ್ಲಿ ಸಾಂಬಾರ್ ಜೊತೆ ಚಟ್ನಿ, ಇಡ್ಲಿ ತಿನ್ನೋಕೆ ರುಚಿ. ರೇಷ್ಮಿ ಜಳಕ್ಕಾತು, ಭಾಳ ಥಂಡಿ ಹತ್ತು ಬಿಟ್ಟೈತಿ. ಒಂದು ವಾಟಿ ಬಿಸಿ 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 ಚಾ ಕೊಡ್ಬಾ. ಅಯ್ಯಯ್ಯ ಹಂಗ್ಯಾಕೆ ಮಾಡ್ತೀರಿಪಾ? ಮಾಡ್ತೀನಿ ತಗೋರಿ ಚಾ. ಸಣ್ಣ ಹುಡ್ರು ಮಾಡ್ತಾವಲ್ಲ ಜಳಕ ಮಾಡಿ ಬಂದು ಹಂಗೆ ಮಾಡಕ್ ಕುಂತೀರಿ. ಯಾರು ಕೊಟ್ಟಾರಿವು ಇಡ್ಲಿ? ನೀನ್ ಮಾಡ್ದಂಗಾರ ಆಗಿಲ್ಲ. ಅವ್ವ ಅಲ್ರಿ, ನಾನು ಇದ್ರಕಿನ್ನ ಚಲೋ ಮಾಡ್ತೀನಿ ಇಡ್ಲಿ. ಹಂಗಲ್ಲ, ನೀ ಮಾಡಿದ್ದು ಇಡ್ಲಿ ಎಲ್ಲ ಒಂಥರ ಮುರ್ದಂಗ ಆಗಿರ್ತಾವಲ್ಲ, ಇವು ಮಸ್ತ್ ಅಂಗಡ್ಯಾಗ ಆದಂಗ ಆಗ್ಯಾವಲ್ಲ ಇಡ್ಲಿ. ಅದಕ್ಕೆ ಕೇಳಿದ್ನಿ. ಯಾಕ್ರಿ ಇಡ್ಲಿ ಮಾಡಕ್ ಬರಲ್ಲ? ಬಿಟ್ಟಂಗಿಲ್ಲ, ಭಾರಿ ಮಾತಾಡ್ತೀರಿ. ಪಕ್ಕದ ಮನಿ ಜಯಕ್ಕ, ಸುದಕ್ಕ, ಮಲ್ಲಕ್ಕ, ಕಲ್ಲಕ್ಕ ಇಡ್ಲಿ ಮಾಡ್ಲಿ, ದೋಸೆ ಮಾಡ್ಲಿ, ಚಾ ಮಾಡ್ಲಿ, ಕಲಗಚ್ಚರ ಮಾಡ್ಕೊಡ್ಲಿ, ನಿಮ್ಗ ರುಚಿ ಅನಿಸ್ತತಿ. ಅದ ನಿಮ್ ಹೆಂಡತಿ ಮಾಡ್ಕೊಟ್ರ ರುಚಿ ಅನ್ಸುದಿಲ್ಲ. ಇದು ನಿಮ್ಮ ಹಣೆ ಬರ. ಇವು ಇಡ್ಲಿ ನನಗೆ ತಂದು ಕೊಟ್ಟ, ನಾನು ತಿಂತಾನಿ. ನಿನಗ ನಿನ್ನಿದು ಅನ್ನ ಉಳಿದೈತಿ, ಅನ್ನ ಸಾರು ಹಾಕೊಂಡು ಊಟ ಮಾಡ್ರಿ. ಇಲ್ಲಾಂದ್ರೆ ಬಿಟ್ಕರಿ, ಅಂಗಡಿಗಾರ ಹೋಗ್ರಿ, ಎಲ್ಗಾರ ಹೋಗ್ರಿ. ಅದಕ್ಕೆ ಕಷ್ಟಪಟ್ಟು ನನ್ನ ಗಂಡ ತಿನ್ನವ ಅಂದು 4 ಇಡ್ಲಿ ಹಾಕ್ಕೊಟ್ರ ಬ್ಯಾಡ, ನನಗೆ 8 ಇಡ್ಲಿನ ಕೊಡು, ಜಾಸ್ತಿ ಚಟ್ನಿ ಕೊಡು, ಸಾಂಬಾರ ಬೇಕು ಅಂದು ಊಟ ಮಾಡ್ತೀರಿ. ಅವಾಗೆಲ್ಲ ಹೇಳ್ಬೇಕು ಚಲೋ ಆಗಿಲ್ಲ ಅಂದು ಹೀಗೆ ಹೇಳಕ್ ಕುಂತಾರ. ಅಯ್ಯೇ ಡಾರ್ಲಿಂಗು, ಸಿಟ್ಟು ಮಾಡ್ಕೊಂಡ್ರೆ ಬಾರಿ ಚಂದ ಕಾಣಿಸ್ತೀನಿ ನೋಡು. ಏನ ಹಂಗ ಕಾಮಿಡಿ ಮಾಡಿದ್ನಿ. ಕಾಮಿಡಿ ಎಲ್ಲದಕ್ಕೂ ಸೀರಿಯಸ್ ತಗೋಬಾರ್ದು. ಅವಾಗ್ಲೇ ಹೇಳಿಲ್ಲ ಕುಲು 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 ಅನ್ಕೊಂತಿರು ಅಂದ. ನೀವೇನು ಕಾಮಿಡಿ ಮಾಡ್ಬಿಡ್ತೀರಿ, ಆದ್ರ ನನಗೆ ಎಷ್ಟು ಬೇಜಾರಾಗೈತಿ ಅಂತ ನನಗ ಗೊತ್ತು. ಅಲ್ಲ ಇಡ್ಲಿ ಕೊಡ ತಿಂತಾನಿ. ತಿನ್ರಿ, ಯಾರು ಬೇಡ ಅಂದ್ರು. ನೀವು 2 ತಿನ್ರಿ, ನನಗೆ 2 ಕೊಡ್ರಿ, ನಾನು ತಿನ್ನಕ್ಕೆ. ನಾನು ಮಾಡ್ದಾಗ ಬೇಕಂದ್ರೆ 10 ಇಡ್ಲಿ ತಿನ್ರಿ, ಬ್ಯಾಡ ಅನ್ನಂಗಿಲ್ಲ. ಬರೀ ಹೇಳುದ ಆತಲ್ಲೇ. ಅದು ಇಡ್ಲಿ ಪಾತ್ರೆ ತಂದು ಎಷ್ಟು 15 ದಿನ ಆತನ ಒಂದ್ಸಲನು ಇಡ್ಲಿ ಮಾಡಿಲ್ಲ. ಅದಕ್ಕಿಂತ ಮೊದ್ಲು ವಾರಕ್ಕೆ ಒಂದ್ಸಲ ಇಡ್ಲಿ ಮಾಡ್ತಿದ್ಯಲ್ಲ. ಮನ್ಯಾಗ ಪಾತ್ರೆ ಇಲ್ಲ, ಸುದಕ್ಕನ್ ಮನೆಯಾಗಿಂದ ತಂದು ಮಾಡ್ಬೇಕು ಅಂದ್ ಅವಾಗರ ಮಾಡ್ತಿದ್ದಿ. ಆದ್ರೆ ಈಗಿಲ್ಲಲ್ಲೇ, ಮಾಡ್ಬೇಕಿಲ್ಲ ಮನ್ಯಾಗ. ನನಗ ಇಡ್ಲಿ ಅಂದ್ರ ಪಂಚಪ್ರಾಣ, ನಿಂಗೆ ಗೊತ್ತಿಲ್ಲ? ಅಯ್ಯೋ ನಂಗೆ ಗೊತ್ತ್ರಿ, ನಿಮ್ಗೆ ಇಡ್ಲಿ ಅಂದ್ರ ಪಂಚಪ್ರಾಣ ಅನ್ನೋದು ನನಗೆ ಗೊತ್ತು. ಆದ್ರ ಇಡ್ಲಿ ರವ ಮಸಿನ ನಮ್ಮ ಮನೆಯಾಗ ಇಲ್ಲ ನೋಡ್ರಿ. ಅದಕ್ಕೆ ಒಂದು 10 ಕಿಲೋ ಇಡ್ಲಿ ರವದ ಚೀಲ ತಗೊಂಡ್ಬಂದು ಇಟ್ಬಿಡ್ರಿ. ದಿನ ಮಾಡಿ ಹಾಕ್ತೀನಿ, ನನಗೇನು ಹೋಗೋದೈತಿ ಗಂಟು. ಅಯ್ಯಯ್ಯ ಬ್ಯಾಡ. ಯಾವಾಗ್ಲೂ ಒಂದ್ಸಲ ತಿಂದ್ರೆ ಅಷ್ಟ ಅದು ಇಡ್ಲಿ ರುಚಿ ಅನಿಸ್ತತಿ. ದಿನ ತಿಂದ್ರೆ ರುಚಿ ಅನ್ಸೋದಿಲ್ಲ. ಮಾಡು, ತಿಂಗಳಿಗೆ ಒಂದ್ಸಲ ಮಾಡು. ನಂಗೆ ಅರ್ಜೆಂಟ್ ಲೇಟ್ ಆತ್ಲೆ. 10:30 ಆಗಕ್ಕೆ ಬಂತು, ನಾವು ಹೊಣ್ತೀನಿ ನೋಡು. ನಂಗೆಲ್ಲ ನಿಮ್ಮ ಬುದ್ಧಿ ಗೊತ್ತೈತಿ.
ತಗೋರಿ ನಾಷ್ಟ ಮಾಡಿ ಹೋಗಿ ಬರ್ರಿ. ಇವ ಅರ್ಬಿ ಮೇಲೆ ಹೋಗಿರಿ ಮತ್ತ ಚಂದಾಗಿ ಜುಬ್ಬಾ ಪೈಜಾಮ ಹಾಕೊಂಡು ಹೋಗ್ರಿ. ಚಾ ಕಾಸ್ತೀನಿ ಒಳಗ್ ಬರ್ರಿ. ಸಿಟ್ಟು ನೋಡು ಮುಗಿನ ಮ್ಯಾಲೇನ ಲಾಟ್ರಿ ಹೊಡಿತೀವತ್ತ. ಯಾಕ ಮಸ್ತನ ಇಡ್ಲಿ ಬಂದ್ಬಿಟ್ಟವು ಮನೀಗ. ನಾನು ಎಲ್ಲಿ ಇವತ್ತು ನನ್ನ ಹೆಂಡತಿ ಉಪ್ಪಿಟ್ಟು ಅದ ಅವಲಕ್ಕಿ ಮಾಡಿ ಹಾಕ್ತಾಳ ಅನ್ಕೊಂಡಿದ್ನಿ. ಚಲೋ ಆತ್ ಬಿಡು, ಇಡ್ಲಿಯರ ಬಂತು. ಇಡ್ಲಿ ಸಾಂಬಾರ್ ಸಾಂಬಾರ್ ಇಡ್ಲಿ ಜೊತೆ ಸಾಂಬಾರ್ ಚಟ್ನಿ ತಿಂದ್ರೇನೆ ರುಚಿ. ಪಾಪ ನಮ್ಮವ್ವ ಗುಡಿಗೆ ಹೋಗಿದ್ಲಿ, ಯಾಕೆ ಬರ್ಲಿಲ್ಲ ಏನ? ನಮ್ಮವ್ವ ಇಲ್ಲಂದ್ರ ನಂಗೆ ಒಂಥರ ಖಾಲಿ ಖಾಲಿ ಅನಿಸ್ತೈತಿ ನೋಡು ಮನಿ. ಖಾಲಿ ಖಾಲಿ ಅನಸ್ತತಿ. ಬಂದ್ರನೋ ಚಾ ಕುಡಿಯಾಕ. ಈಗ ಲೇಟ್ ಆಗಂಗಿಲ್ಲ ನಿಮ್ಗ. ಅಯ್ಯ ಮಾರಾಯ ಏನ್ ಓದರ್ತಾಳಿಕಿ ಎಲ್ಲಾರ